ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ಪೂಜಾ ವಿಧಿಯ ಸಾಧಾರಣ ಕಾಲದ 5ನೇ ವಾರ, ಫೆಬ್ರವರಿ 11, 2026, ಬುಧವಾರ. ಸಂತ ಮಾರ್ಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 7ನೇ ಅಧ್ಯಾಯ 14ರಿಂದ 23ರವರೆಗಿನ ವಚನಗಳು. ಆ ಕಾಲದಲ್ಲಿ ಯೇಸು ಜನರ ಗುಂಪನ್ನು ತಮ್ಮ ಬಳಿಗೆ ಕರೆದು, ನಾನು ಹೇಳುವುದನ್ನು ನೀವೆಲ್ಲರೂ ಕೇಳಿ ಗ್ರಹಿಸಿಕೊಳ್ಳಿ. ಹೊರಗಿನಿಂದ ಮನುಷ್ಯನ ಒಳಗೆ ಹೋಗುವ ಯಾವುದೂ ಅವನನ್ನು ಕಲುಷಿತಗೊಳಿಸುವುದಿಲ್ಲ. ಮನುಷ್ಯನ ಅಂತರಂಗದಿಂದ ಹೊರಬರುವಂಥವುದೇ ಅವನನ್ನು ಕಲುಷಿತಗೊಳಿಸುತ್ತದೆ. ಕೇಳುವುದಕ್ಕೆ ಕಿವಿಯುಳ್ಳವನು ಕೇಳಲಿ ಎಂದರು. ಯೇಸು ಜನರ ಗುಂಪನ್ನು ಬಿಟ್ಟು ಮನೆ ಸೇರಿದ ಬಳಿಕ ಶಿಷ್ಯರು ಅವರ ಬಳಿಗೆ ಬಂದು ಆ ಸಾಮತಿಯ ಅರ್ಥವೇನೆಂದು ಕೇಳಿದರು. ಅದಕ್ಕೆ ಅವರು, ನೀವು ಕೂಡ ಮಂದಮತಿಗಳೋ? ನಿಮಗೂ ಇದು ಅರ್ಥವಾಗದೋ? ಹೊರಗಿನಿಂದ ಮನುಷ್ಯನ ಒಳಕ್ಕೆ ಹೋಗುವ ಯಾವುದೂ ಅವನನ್ನು ಕಲುಷಿತಗೊಳಿಸುವುದಿಲ್ಲ. ಅವನು ತಿಂದದ್ದು ಅವನ ಹೃದಯವನ್ನು ಹೊಕ್ಕದೆ ಹೊಟ್ಟೆಯನ್ನು ಮಾತ್ರ ಸೇರಿ ಬಳಿಕ ದೇಹದಿಂದ ವಿಸರ್ಜಿತವಾಗುತ್ತದೆ. ಹೀಗೆ ಆಹಾರ ಪದಾರ್ಥಗಳು ಯಾವುವೂ ಅಶುದ್ಧವಲ್ಲವೆಂದು ಯೇಸು ಸೂಚಿಸಿದರು. ಆದರೆ ಮನುಷ್ಯನ ಅಂತರಂಗದಿಂದ ಹೊರಹೊಮ್ಮುವ ಯೋಚನೆಗಳು ಅವನನ್ನು ಕಲುಷಿತಗೊಳಿಸುತ್ತವೆ. ಮಾನವನ ಹೃದಯಾಂತರಾಳದಿಂದ ದುರಾಲೋಚನೆ, ಅನೈತಿಕತೆ, ಕಳ್ಳತನ, ಕೊಲೆ, ವ್ಯಭಿಚಾರ, ಲೋಭ, ಕೆಡುಕತನ, ಮೋಸ, ಭಂಡತನ, ಅಸೂಯೆ, ಅಪದೂರು, ಅಹಂಕಾರ, ಮೂರ್ಖತನ ಮೊದಲಾದವು ಹೊರಬರುತ್ತವೆ. ಈ ಎಲ್ಲ ಕೇಡುಗಳು ಅಂತರಂಗದಿಂದಲೇ ಉದ್ಭವಿಸಿ ಅವನನ್ನು ಅಶುದ್ಧ ಮಾಡುತ್ತವೆ ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ: ಬಾಹ್ಯ ಶುದ್ಧತೆಗಿಂತ ಆಂತರಿಕ ಶುದ್ಧತೆಗೆ ಶ್ರಮಿಸಬೇಕು. ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯರೇ, ಶುಭ ಸಂದೇಶಕಾರ ಮಾರ್ಕನು ತನ್ನ 7ನೇ ಅಧ್ಯಾಯದಲ್ಲಿ ಯಹೂದ್ಯರ ಅರ್ಥಹೀನ ಸಂಪ್ರದಾಯ, ಆಚಾರ ವಿಚಾರಗಳನ್ನು ತೀವ್ರವಾಗಿ ಖಂಡಿಸುತ್ತಾನೆ. ಯೇಸುವಿನ ಪ್ರತಿಯೊಂದು ಪವಾಡವು ಮತ್ತು ಬೋಧನೆಯು ದೇವರ ಪ್ರೀತಿಯನ್ನು, ದಯೆಯನ್ನು ವ್ಯಕ್ತಪಡಿಸುತ್ತವೆ. ಆದರೆ ಯಹೂದ್ಯ ಮುಖಂಡರು ದೇವರ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ ಜನಸಾಮಾನ್ಯರನ್ನು ಶೋಷಿಸುತ್ತಿದ್ದರು. ಯಹೂದ್ಯರ ಪ್ರಕಾರ ಒಬ್ಬ ವ್ಯಕ್ತಿ ಹಲವು ಕಾರಣಗಳಿಗೆ ಅಶುದ್ಧವಾಗುತ್ತಿದ್ದ. ಕುಷ್ಠರೋಗಿಯನ್ನಾಗಲಿ ಅಥವಾ ಅವನ ಬಟ್ಟೆಯನ್ನಾಗಲಿ ಸ್ಪರ್ಶಿಸಿದರೆ, ಸಂಖ್ಯಾಕಾಂಡ ಅಧ್ಯಾಯ 13 ವಚನ 4, ಅಶುದ್ಧ ಪ್ರಾಣಿ ಪಕ್ಷಿಗಳ ಸೇವನೆ, ಯಾಜಕಕಾಂಡ ಅಧ್ಯಾಯ 11, ಹಾಗೂ ದೇಹದ ಗುಪ್ತಾಂಗಗಳಿಗೆ ಸಂಬಂಧಿಸಿದ ಎಲ್ಲ ಕ್ರಿಯೆಗಳು ಅಶುದ್ಧವೆಂದು ಭಾವಿಸಿದ್ದರು. ಈ ರೀತಿಯ ನಿಯಮಗಳಿಗೆ ಯೇಸು ಹೊಸ ಅರ್ಥ ನೀಡುತ್ತಾರೆ. ಬಾಹ್ಯ ಶುದ್ಧತೆಗಿಂತ ಆಂತರಿಕ ಶುದ್ಧತೆಗೆ ನಾವು ಶ್ರಮಿಸಬೇಕೆಂದು ತಿಳಿಸುತ್ತಾರೆ. ಪ್ರಿಯರೇ, ಇಂದು ನಾವು ಲೂರ್ದು ಮಾತೆಯ ಸ್ಮರಣೆಯನ್ನು ಮಾಡುತ್ತಿದ್ದೇವೆ. 1858 ಫೆಬ್ರವರಿ 11ರಿಂದ ಜುಲೈ 16ರ ಅಂತರದಲ್ಲಿ ಮಾತೆ ಮರಿಯಮ್ಮನವರು 14 ವರ್ಷದ ಬಾಲಕಿಯಾದ ಬೆರ್ನದೆತ್ ಅಳಿಗೆ 18 ಬಾರಿ ಕಾಣಿಸಿಕೊಂಡರು. ದಕ್ಷಿಣ ಫ್ರಾನ್ಸ್ನ ಲೂರ್ದು ನಗರದ ಮ್ಯಾಸಬೆಲ್ಲೆ ಎಂಬ ಗುಹೆಯೊಂದರಲ್ಲಿ ದೇವಮಾತೆಯ ಈ ದರ್ಶನಗಳಾದವು. ಮಾತೆ ಮರಿಯಮ್ಮನವರು ಸಂತ ಬರ್ನದೆತ್ ಅಳಿಗೆ ಮಾಡಿದ ಕೋರಿಕೆಯಂತೆ ಈ ಗುಹೆಯ ಬಂಡೆಯ ಮೇಲೆ ಒಂದು ಬೆಸಿಲಿಕ ಕಟ್ಟಲಾಯಿತು. ಆತ್ಮೀಯರೇ, ಮಾರ್ಚ್ 25ರಂದು ಈ ಪುಟ್ಟ ಹುಡುಗಿಗೆ ನಾನು ಅಮಲೋದ್ಭವಿ ಎಂದು ಮಾತೆ ಮರಿಯಮ್ಮನವರು ಹೇಳಿದರು. ಅನೇಕರು ಲೂರ್ದು ಮಾತೆಯ ಮಧ್ಯಸ್ಥಿಕೆಯಿಂದ ರೋಗಗಳಿಂದ ಗುಣಮುಖರಾಗಿದ್ದಾರೆ. ಅಂದಿನಿಂದ ಲೂರ್ದು ನಗರ ಒಂದು ಯಾತ್ರಾ ಸ್ಥಳವಾಗಿ ಪರಿವರ್ತನೆಗೊಂಡಿದ್ದು, ವಿಶ್ವದ ಅನೇಕ ಕಡೆಗಳಿಂದ ಜನರು ಇಲ್ಲಿಗೆ ಬಂದು ಗುಣಮುಖರಾಗುತ್ತಾರಲ್ಲದೆ ಅನೇಕ ಉಪಕಾರಗಳನ್ನು ಪಡೆಯುತ್ತಾರೆ. ಲೂರ್ದು ಮಾತೆಯಲ್ಲಿ ಪ್ರಾರ್ಥಿಸುವ ಪ್ರತಿಯೊಬ್ಬರಿಗೂ ಆರೋಗ್ಯ ಭಾಗ್ಯ ಲಭಿಸುತ್ತದೆ. ಪ್ರಿಯರೇ, 18ನೇ ಜನವರಿ 1862ರಲ್ಲಿ ಪವಿತ್ರ ಧರ್ಮಸಭೆಯು ಅಧಿಕೃತವಾಗಿ ಮರಿಯಮ್ಮನವರ ದರ್ಶನವನ್ನು ದೃಢಪಡಿಸಿತು. ವಿಶ್ವಗುರು 13ನೇ ಲಿಯೋರವರು ಫೆಬ್ರವರಿ 11ರಂದು ಲೂರ್ದು ಮಾತೆಯ ಹಬ್ಬವನ್ನು ಆಚರಿಸಲು ತಮ್ಮ ಸಮ್ಮತಿಯನ್ನು ನೀಡಿದರು. ಬೆರ್ನದೆತ್ರವರಿಗೆ ಮಾತೆ ಮರಿಯಮ್ಮನವರು ದರ್ಶನವಿದ್ದಾಗ ಇಡೀ ವಿಶ್ವ ಜನಾಂಗಕ್ಕೆ ಸಂಬಂಧಪಟ್ಟ ಸುದ್ದಿಯನ್ನು ಕೊಟ್ಟರು. ಮಾತೆ ಮರಿಯಮ್ಮನವರು ಬೆರ್ನದೆತ್ತಳಿಗೆ ನೀಡಿದಂತಹ ಮುಖ್ಯವಾದಂತಹ ಸಂದೇಶವೇನೆಂದರೆ, ಪಾಪಿಗಳಿಗಾಗಿ ಪ್ರಾರ್ಥಿಸಿರಿ, ಪಶ್ಚಾತ್ತಾಪ ಪಡಿರಿ, ನಾನು ಅಮಲೋದ್ಭವ ಮಾತೆ, ಜಪಸರ ತಾಯಿಯ ದೇವಾಲಯವೊಂದನ್ನು ನಿರ್ಮಿಸಿರಿ, ನೀರಿನ ಜಲದಲ್ಲಿ ತೊಳೆದುಕೊಳ್ಳಿರಿ, ಜನರು ಯಾತ್ರಾರ್ಥಿಗಳಾಗಿ ಇಲ್ಲಿಗೆ ಬರುವುದನ್ನು ಬಯಸುತ್ತೇನೆ ಎಂಬುದಾಗಿ ಲೂರ್ದು ಮಾತೆ ನುಡಿಯುತ್ತಾರೆ. ಆತ್ಮೀಯರೇ, ಪಾಪಿಗಳಾಗಿರುವ ನಾವು ನಮ್ಮ ಪಾಪಗಳಿಗೆ ಪಶ್ಚಾತ್ತಾಪಪಟ್ಟು ನಾವು ದೇವರಿಗೆ ಅಭಿಮುಖರಾಗೋಣ. ಲೂರ್ದು ಮಾತೆಯೇ ನಮಗಾಗಿ ಪ್ರಾರ್ಥಿಸಿರಿ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ದನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ,
ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.